ರಾಜ್ಯ ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈಗ ಏನ್ ನಡೀತಿದೆ ಅಂತ 224 ಶಾಸಕರಿಗೂ ಗೊತ್ತಿದೆ. ಯಾವುದೇ ಯೋಜನೆ ಆಗಬೇಕು ಅಂದ್ರೆ ಪೇಮೆಂಟ್ ಆಗಬೇಕು. ಪೇಮೆಂಟ್ ಆದರೆ ಮಾತ್ರ ಯೋಜನೆಗಳನ್ನು ಕೊಡ್ತಾರೆ. ಅಂಥವರನ್ನ ಸಿಎಂ ಅವರು ಪಕ್ಕದಲ್ಲೇ ಕೂರಿಸಿಕೊಳ್ತಾರೆ. ಸಿಎಂಗೆ ಅಂದರೆ ಸಿದ್ದರಾಮಯ್ಯನವ್ರಿಗೆ ಮಾನ ಮರ್ಯಾದೆ ಇದೆಯಾ ಅಂತ ಹೇಳಿ ಕುಮಾರಸ್ವಾಮಿ ಅವರು ಪ್ರಶ್ನೆ ಕೇಳಿದ್ದಾರೆ. ಪರೋಕ್ಷವಾಗಿ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡಿ, ಈ ಮುಖ್ಯವಾಗಿ ಈ ವಸತಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮನೆಗಳನ್ನು ಕೊಡಲಿಕ್ಕೆ ಹಣ ಕೊಡಬೇಕು ಅಂತ BR ಪಾಟೀಲ್ರ ಆಡಿಯೋ ವೈರಲ್ ಆಗಿತ್ತು. ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ವಿಪಕ್ಷಗಳು ಟೀಕೆ ಮಾಡ್ತಾ ಇವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಇವತ್ತು ಮಾತನಾಡಿದ್ದಾರೆ. ನೋಡಿ, ಸರ್ಕಾರ ಅದು ಬಿಟ್ಟು ಇನ್ನೇನು ಹೇಳಕ್ಕೆ ಸಾಧ್ಯ ಬ್ರದರ್? ಈ ಸರ್ಕಾರದಲ್ಲಿ ಎಲ್ಲರಿಗೂ ಗೊತ್ತಿದೆ, 224 ಜನ ಶಾಸಕರಿಗೂ ಗೊತ್ತು ಏನು ನಡೀತಿದೆ ಅಂತ ಹೇಳಿ. ಶಾಸಕರುಗಳ ಹಣೆ ಬರವು ಅವ್ರ ಕ್ಷೇತ್ರಕ್ಕೇನಾದರೂ ಯಾವುದಾದ್ರು ಸರ್ಕಾರದ ಕಾರ್ಯಕ್ರಮಕ್ಕೆ ಹಣ ತಗೊಂಡೋಗ್ಬೇಕು ಅಂದರೆ ಎಲ್ಲ ಇಲಾಖೆಗಳಲ್ಲೂ ಹೆಚ್ಚು ಕಡಿಮೆ ಪೇಮೆಂಟ್ ಆಗಲೇಬೇಕು. ಇದು ನಡೀತಾ ಇರೋದು. ಮಾನ ಮರ್ಯಾದೆ ಇದ್ದರೆ ಈ ಮುಖ್ಯಮಂತ್ರಿಗೆ ಪಕ್ಕದಲ್ಲಿ ಕೂರಿಸ್ಕೊತಾರೆ. ಈಗ ಎಚ್.ಕೆ. ಪಾಟೀಲ್